ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರಿಗೂ ಪ್ರಿಷಾ ಆ್ಯಂಡ್ ಮಾಮ್ಸ್ ವರ್ಲ್ಡ್ ಚಾನೆಲ್ಗೆ ಸ್ವಾಗತ. ಹಾಗೆ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರುವಂಥ ವಿಡಿಯೋ ಬಂದು ನಿನ್ನೆಯ ವಿಡಿಯೋ. ನಿನ್ನೆ ಸಂಡೇ ನಮ್ಮ ಮನೆಯಲ್ಲಿ ಏನು ಸ್ಪೆಷಲ್ ಮಾಡಿದ್ವಿ. ಸ್ಪೆಷಲ್ ಏನಿಲ್ಲ, ಆ್ಯಸ್ ಯೂಶುವಲ್ ಅದನ್ನು ನಾನು ನಿಮ್ಮ ಜೊತೆ ಸಿಂಪಲ್ಲಾಗಿ ಶೇರ್ ಮಾಡ್ತೀನಿ. ಹಾಗೆ ನಮ್ಮ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಹಾಗೆ ಸಂಡೇ ನಾನಂತೂ ಸ್ವಲ್ಪ ಬೇಗನೆ ಎದ್ದಿದ್ದೀನಿ. ನನ್ನ ಹಸ್ಬೆಂಡ್ ಹಾಗೆ ಮಗಳು ಇನ್ನೂ ಕೂಡ ಮಲ್ಕೊಂಡಿದ್ದಾರೆ. ಸಂಡೇ ಬೇಗ ಅಂದರೆ ಯಾವಾಗಕ್ಕಿಂತ ಸ್ವಲ್ಪ ಲೇಟಾಗಿ ಹೇಳ್ತೀವಿ. ಹಾಗೆ ಬೆಳಗ್ಗೆ ತಿಂಡಿಗೆ ನೀರು ದೋಸೆ ಮಾಡಿದ್ದೆ. ಹಾಗೆ ನೀರು ದೋಸೆಗೆ ಪದಾರ್ಥ ಇತ್ತು, ಹಾಗಾಗಿ ಚಟ್ನಿ ಮಾಡಲಿಕ್ಕೆ ಹೋಗಲಿಲ್ಲ. ಹಾಗೆ ಇವಾಗ ನನ್ನ ಹಸ್ಬೆಂಡ್ ಆಗಿ ಮಗಳು ಕೂಡ ಎದ್ದು ಅವರಿವಾಗ ಮಧ್ಯಾಹ್ನ ಲಂಚ್ಗೆ ಚಿಕನ್ ತೊಗೊಂಡು ಬರ್ತೀನಿ ಅಂತೇಳಿ ಹೊರಟರು. ಹಾಗೆ ಅವರು ಬರೋ ಅಷ್ಟರಲ್ಲಿ ನಾನು ಕೂಡ ಅದಕ್ಕೆ ಮಸಾಲ ರೆಡಿ ಮಾಡೋಣ ಅಂತೇಳಿ ಮಸಾಲವನ್ನು ರೆಡಿ ಮಾಡ್ತಾ ಇದ್ದೀನಿ. ಹಾಗೆ ನಿನ್ನೆ ಸಂಡೇ ಅಂತೂ ನಮ್ಮ ಕಡೆ ತುಂಬ ಜೋರು ಮಳೆ ಆಗಿತ್ತು. ಆ ಮಳೆಗೆ ನಮ್ಮ ಮನೆಯ ಅವಸ್ಥೆಯನ್ನು ಹೇಗಾಗಿತ್ತು ಅಂತ ನೀವೇ ನೋಡಿ. ಈ ವಿಡಿಯೋದಲ್ಲಿ ಎಂಡಲ್ಲಿ ನಾನು ನಿಮಗೆ ಆ ವಿಡಿಯೋನ ತೋರಿಸ್ತೀನಿ. ಆ ಮಳೆಗೆ ನಮ್ಮ ಮನೆ ಮುಂದೆ ಏನಾಗಿತ್ತು ಅನ್ನೋದನ್ನು. ಹಾಗೆ ಈ ವಿಡಿಯೋನ ಕೊನೆವರೆಗೆ ನೋಡಿ. ಹಾಗೆ ನಾನಿವತ್ತು ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ. ಅದಕ್ಕೆ ಉದ್ದ ಮೆಣಸು ಅಂದರೆ ಕೆಂಪು ಮೆಣಸು ಸ್ವಲ್ಪ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಜಜ್ಜಿರುವಂಥ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಆನಂತರ ಅದು ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಬೇಕಾಗಿರುವಂಥ ಮಸಾಲ ಪದಾರ್ಥ ಅಂದರೆ ಕೊತ್ತಂಬರಿ, ಜೀರಿಗೆ ಹಾಗೆ ಮೆಂತೆ ಹಾಗೆ ಸ್ವಲ್ಪ ಸಾಸಿವೆ ಬೇಕಾಗಿದ್ದಲ್ಲಿ ಆಪ್ಷನಲ್ ಅದು. ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಹಾಗೆ ಅದರ ಜೊತೆಗೆ ಸ್ವಲ್ಪ ಕರಿ ಲೀವ್ಸನ್ನು ಕೂಡ ಹಾಕಿ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಈ ಮಸಾಲ ಪದಾರ್ಥದ ಜೊತೆಗೆ ನಾನು ಸ್ವಲ್ಪ ಚಕ್ಕೆ, ಲವಂಗ ಹಾಗೆ ಒಂದು ಏಲಕ್ಕಿಯನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಅದನ್ನು ಆ್ಯಡ್ ಮಾಡಿದರೆ ಒಂಥರ ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿ ತುಂಬ ಚೆನ್ನಾಗಾಗುತ್ತೆ. ನಮ್ಮ ಮನೆಯಲ್ಲಿ ಅದನ್ನು ತುಂಬ ಇಷ್ಟಪಡ್ತಾರೆ, ಆ ಕಾರಣಕ್ಕೋಸ್ಕರ ಹಾಕ್ತಾ ಇದ್ದೀನಿ. ಹಾಗೆ ಇದರ ಜೊತೆಗೆ ಸ್ವಲ್ಪ ತೆಂಗಿನ ತುರಿ ಕೂಡ ಹಾಕೋಬೇಕು. ಹಾಗೆ ಅದರ ಜೊತೆಗೆ ಸ್ವಲ್ಪ ಹುಣಸೆ. ಹಾಗೆ ಅಷ್ಟೊತ್ತಿಗಾಗಲೇ ನನ್ನ ಹಸ್ಬೆಂಡ್ ಚಿಕನ್ ಕೂಡ ತೊಗೊಂಡು ಬಂದರು. ಹಾಗೆ ಅದನ್ನು ಕ್ಲೀನ್ ಮಾಡಿ ಹಾಗೆ ಬೇಯಿಸೋಕೆ ಕೂಡ ಇಟ್ಟಿದ್ದೀನಿ. ಹಾಗೆ ಬೇಯಿಸೋಕೆ ಇಡುವಾಗ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಗೆ ಅರಿಶಿಣವನ್ನು ಹಾಕಿ ಬೇಯಿಸೋಕೆ ಇಡಿ. ಹಾಗೆ ಇವಾಗ ನಾನು ಮೊದಲೇ ಗ್ರೈಂಡ್ ಮಾಡಿಟ್ಕೊಂಡಿರುವಂತಹ ಮಿಕ್ಸನ್ನು ಕೂಡ ಅದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ. ಹಾಗೆ ಉಪ್ಪನ್ನು ಕೂಡ ಹಾಕ್ಕೊಳ್ಳಿ, ರುಚಿ ನೋಡಿ ಉಪ್ಪನ್ನು ನೆಕ್ಸ್ಟ್ ನೀವು ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ನಾನು ಚಿಕನ್ ಗ್ರೇವಿ ಮಾಡಿರುವಂಥ ರೀಸನ್ ಬಂದು ನನ್ನ ಹಸ್ಬೆಂಡ್ ಕೋರಿ ರೊಟ್ಟಿ ತೊಗೊಂಡು ಬರ್ತೀನಿ ಅಂತ ಹೇಳಿದರು. ಹಾಗಾಗಿ ಚಿಕನ್ ಗ್ರೇವಿ ಮಾಡಿದ್ದೆ. ತುಂಬ ಒಳ್ಳೆಯ ಕಾಂಬಿನೇಷನ್. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಈ ಗ್ರೇವಿ ತುಂಬ ಚೆನ್ನಾಗಾಗುತ್ತೆ. ಹಾಗೆ ನಾನು ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿರುವ ಹಾಗೆ ನೆನೆಯ ಮಳೆಗೆ ನಮ್ಮ ಮನೆಯ ಅವಸ್ಥೆಯನ್ನು ನೀವೇ ನೋಡಿ. ಮಳೆ ಬರ್ತಾ ಇದ್ದ ಹಾಗೆ ನಮ್ಮ ಮನೆಯ ಅಂಗಳದಲ್ಲಿ ನೀರು ಕೂಡ ನೋಡಿ ಜಾಸ್ತಿ ಆಗ್ತಾ ಬಂತು ನೋಡಿ. ಇದೇನಂದರೆ ನಮ್ಮ ಮನೆ ಹಿಂದ್ಗಡೆ ಸ್ವಲ್ಪ ಬೆಟ್ಟ ಥರ ಇದೆ. ಅಲ್ಲಿಯ ನೀರೆಲ್ಲ ಇಳಿದು ನಮ್ಮ
ಮನೆ ಅಂಗಳಕ್ಕೇ ಬರುವಂಥದ್ದು. ಅದಕ್ಕೆ ನಾವು ಇದು ಮೋರಿಯ ವ್ಯವಸ್ಥೆ ಕೂಡ ಮಾಡಿದ್ದೀವಿ. ಬಟ್ ಆದರೂ ಕೂಡ ಅದೇನಾಗುತ್ತೆ ಅಂದರೆ ಆ ಮೋರಿ ಬ್ಲಾಕ್ ಆಗಿ ಆ ನೀರೆಲ್ಲ ನಮ್ಮ ಅಂಗಳಕ್ಕೆ ಬಂದಿತ್ತು. ನೋಡ್ತಾ ಇದ್ದಾಗೆ ನಮ್ಮ ಇಂಟರ್ಲಾಕ್ ಕಂಪ್ಲೀಟ್ಲಿ ಆ ನೀರಲ್ಲಿ ತುಂಬಿ ಹೋಗಿತ್ತು. ಇಂಟರ್ಲಾಕ್ ಕಾಣ್ತಾನೇ ಇರಲಿಲ್ಲ. ನೀವೇ ನೋಡಿ, ನೀರು ಕಂಪ್ಲೀಟ್ ಕವರ್ ಆಗ್ತಾ ಇದೆ. ನನ್ನ ಮಗಳಂತೂ ಕೂಗ್ಲಿಕ್ಕೆ ಶುರು ಮಾಡಿದ್ಲು. ಯಾಕಂದರೆ ನಮ್ಮ ಚಪ್ಪಲಿ ಹತ್ರ ಎಲ್ಲ ನೀರು ಬರಲಿಕ್ಕೆ ಸ್ಟಾರ್ಟ್ ಆಯಿತು. ನೋಡಿ, ನನ್ನ ಚಪ್ಪಲಿ ನೀರಲ್ಲಿ ಹೋಗುತ್ತೆ ಅಂತೇಳಿ ಕೂಗ್ಲಿಕ್ಕೆ ಶುರು ಮಾಡಿದ್ಲು. ತುಂಬ ನನ್ನ ಹಸ್ಬೆಂಡ್ ಹಾಗೆ ಮಾವ ತುಂಬ ಆ ಕಡೆ ಈ ಕಡೆ ಓಡಾಡಿ ಏನೆಲ್ಲ ಕಸರತ್ತು ಮಾಡಿದರು. ಆದರೂ ಕೂಡ ಆ ನೀರನ್ನು ನಿಲ್ಲಿಸಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ಅದು ಕಂಪ್ಲೀಟಾಗಿ ನಮ್ಮ ಮನೆಯ ಅಂಗಳಕ್ಕೇ ಬರ್ತಾ ಇತ್ತು. ನಮ್ಮ ಮನೆ ಅಂಗಳ ಕವರ್ ಆದ ನಂತರ ಆ ನೀರೆಲ್ಲ ಸೀದಾ ನಮ್ಮ ಪಕ್ಕದಲ್ಲೇ ನಮ್ಮ ಅತ್ತಿಗೆಯವರ ಮನೆ ಇರೋದು, ಎಲ್ಲ ಅವರ ಅಂಗಳಕ್ಕೆ ಕೂಡ ಹೋಗ್ತಾ ಇತ್ತು. ಅಷ್ಟೊಂದು ನೀರು ಬಂದಿತ್ತು ನೋಡಿ. ಎಲ್ಲೋ ಒಂದು ಗದ್ದೆ ಹತ್ರ ನಿಂತ್ಕೊಳ್ಳೋ ರೀತಿ ಕಾಣ್ತಾ ಉಂಟು ನಮ್ಮ ಮನೆ. ಹಾಗೆ ನನ್ನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಕೂಡ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ವೋ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಕೂಡ ಮಾಡಿ. ಥ್ಯಾಂಕ್ ಯು.